ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ವ್ಲಾಗ್ ಪ್ರಯಾಗ್ರಾಜ್ ಬಗ್ಗೆ ಆಗಿತ್ತು. ಪ್ರಯಾಗ್ರಾಜ್ನ ಹಿಸ್ಟ್ರಿ ಬಗ್ಗೆ ಆಗಿತ್ತು. ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಹೇಗೆ ಹೋಗೋದು, ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಅಂತ ಹೇಳಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಈ ವ್ಲಾಗಲ್ಲಿ ನಾನು ಹೇಳೋಕೆ ಹೊರಟಿರೋದು ರಾಮ ಜನ್ಮಭೂಮಿ ಅಯೋಧ್ಯೆ ಬಗ್ಗೆ. ರಾಮ ಜನ್ಮಭೂಮಿ ಅಯೋಧ್ಯೆ ಅಂದ ತಕ್ಷಣವೇ ಮೈ ರೋಮಾಂಚನ ಆಗುತ್ತೆ. ಅಷ್ಟು ವಿಶೇಷವಾದಂತಹ ದೇವಾಲಯ ಇದು, ಅಷ್ಟು ಸ್ಪೆಷಲ್ ನಮ್ಮ ಹಿಂದೂಗಳಿಗೆ. ಹಿಂದೂಗಳ ಸುಮಾರು ದಶಕಗಳ ಹೋರಾಟ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಅನ್ನೋದು. ಚಿಕ್ಕದಾಗಿ ಚರಿತ್ರೆ ಬಗ್ಗೆ ಕೂಡ ನಾ ಹೇಳ್ತೀನಿ. ನಾ ಕಂಡ ಅಯೋಧ್ಯ ಹೇಗಿತ್ತು, ನನ್ನ ಎಕ್ಸ್ಪೀರಿಯನ್ಸ್ ಅಯೋಧ್ಯೆಯಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಆ ರೋಡ್ಗಳಲ್ಲಿ ಓಡಾಡೋಕ್ಕೇ ಏನೋ ಒಂಥರ ಖುಷಿ, ಸಂತೋಷ ಆಗತ್ತೆ. ಇನ್ನು ಅಯೋಧ್ಯೆಯ ಚರಿತ್ರೆನ ನೋಡೋದಾದರೆ 500 ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಏನಾಗಿತ್ತು, 1992ರಲ್ಲಿ ಬಾಬರಿ ಮಸೀದಿ ಧ್ವಂಸವಾಗುವ ಮುನ್ನ ಏನೇನಾಯಿತು ಅಂತ ಚಿಕ್ಕದಾಗಿ ನೋಡೋಣ. ಅಯೋಧ್ಯ ರಾಮ ಮಂದಿರ, ಬಾಬರಿ ಮಸೀದಿ ನಮ್ಮ ದೇಶದ ಸಾಮಾಜಿಕ ರಾಜಕೀಯ ವ್ಯವಸ್ಥೆನ ಶಾಶ್ವತವಾಗಿ ಚೇಂಜ್ ಮಾಡಿದಂತಹ ವಿಚಾರ. ಅಯೋಧ್ಯ ವಿವಾದ ಅನ್ನೋದು ಇತ್ತೀಚಿನದಲ್ಲ, ಸುಮಾರು 500 ವರ್ಷಗಳ ಹಳೆಯದು. ಹಿಂದೂ ಪುರಾಣಗಳ ಪ್ರಕಾರ ರಾಮಾಯಣದಲ್ಲಿ ಅಯೋಧ್ಯೆಯು ಶ್ರೀರಾಮನ ಜನ್ಮಸ್ಥಳ ಅಂತ ಹೇಳಲಾಗಿದೆ. ಆದರೆ 16ನೇ ಶತಮಾನದಲ್ಲಿ ಅಯೋಧ್ಯೆಯಲ್ಲಿದ್ದ ಶ್ರೀರಾಮ ಮಂದಿರವನ್ನು ನಾಶ ಮಾಡಿ ಮಸೀದಿಯನ್ನು ಕಟ್ಟಲಾಗತ್ತೆ. ಯಾಕೆ ಕಟ್ಟಲಾಗುತ್ತೆ, ಯಾರು ಕಟ್ಟಿದ್ದು ಅಂತ ನೋಡೋದಾದರೆ 1528ರಲ್ಲಿ ಬಾಬರ್ನ ಸೇನಾಧಿಪತಿ ತನ್ನ ರಾಜನಿಂದ ಮೆಚ್ಚುಗೆ ಪಡೆಯಲು ಅಯೋಧ್ಯೆಯಲ್ಲಿ ಇದ್ದಂತಹ ಶ್ರೀರಾಮ ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಲಾಗತ್ತೆ. ಅದೇ ಬಾಬರಿ ಮಸೀದಿ. ಅಂದಿನಿಂದ ಹಿಂದೂಗಳು ಆ ಮಸೀದಿ ಇರುವ ಸ್ಥಳದಲ್ಲಿ ಮತ್ತೆ ಶ್ರೀರಾಮರ ದೇವಾಲಯ ಕಟ್ಟಬೇಕು ಅಂತ ಹೋರಾಟ ಶುರುವಾಗತ್ತೆ. ಆಗ ಶುರುವಾದಂಥ ಹೋರಾಟ ಇಲ್ಲಿವರೆಗೂ ನಡೀತು. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಗುವವರೆಗೂ. 1990ರ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಜನಗಳಲ್ಲಿ ಜಾಗೃತಿ ಮೂಡಿಸೋಕೆ ಅಂತ ಸುಮಾರು BJPಯ ಮುಖಂಡರು 28 ದಿನಗಳ ಕಾಲ ರಥಯಾತ್ರೆಯನ್ನು ಮಾಡ್ತಾರೆ. ಆದರೆ ಅದರಲ್ಲಿ ಪಾಲ್ಗೊಂಡಂಥ ಮುಖ್ಯ ವ್ಯಕ್ತಿಗಳನ್ನು ಬಂಧಿಸಲಾಗತ್ತೆ. 1528ರಿಂದ 1990 ತನಕ ತುಂಬ ಘಟನೆಗಳು ನಡೆದಿದೆ. ಹಿಂದೂಗಳು ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ತುಂಬ ಹೋರಾಟ ಮಾಡಿದ್ದಾರೆ. ಶ್ರೀರಾಮರ ಮೂರ್ತಿ ಕೂಡ ಮಸೀದಿಯ ಒಳಗಡೆ ಸಿಕ್ಕಿರುತ್ತೆ ನಮಗೆ. ಹಿಂದೂಗಳು ಹಿಂದೆ ರಾಮ ಮಂದಿರ ಇದ್ದಿದ್ದರಿಂದಲೇ ಈಗ ರಾಮ ಮೂರ್ತಿ ಸಿಕ್ಕಿರೋದು ಅಂತ ಹೇಳೋದಾದರೆ, ಮುಸ್ಲಿಮರು ನೀವೇ ವಿಗ್ರಹನ ಒಳಗೆ ತಂದಿಟ್ಟಿದ್ದೀರಾ ಅಂತ ವಾದ ಮಾಡ್ತಾರೆ. ಈ ಹೋರಾಟ ಸುಮಾರು ವರ್ಷಗಳೇ ನಡೆಯುತ್ತೆ. ನಾನು ಈ ಚರಿತ್ರೆಯನ್ನು ಆದಷ್ಟು ಚಿಕ್ಕದಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮುಖ್ಯ ವ್ಯಕ್ತಿಗಳ ಬಂಧನದ ನಂತರ ಕೂಡ ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡ್ತಾನೆ ಇರ್ತಾರೆ. ಇದು ಹೀಗೆ ಮುಂದುವರೆದು 1990 ಅಕ್ಟೋಬರ್ 30ರಂದು ಸುಮಾರು 15,000 ಜನರು ಬಾಬರಿ ಮಸೀದಿ ಮೇಲೆ ಹತ್ತಿ ಕೇಸರಿ ಧ್ವಜನ ಹಾರಿಸ್ತಾರೆ. ಹಾಗೆ 1992 ಡಿಸೆಂಬರ್ 6ರಂದು ಸುಮಾರು 1.5 ಲಕ್ಷ ಹಿಂದೂಗಳು ಮಸೀದಿಯನ್ನು ಆವರಿಸಿ ಮಸೀದಿಯನ್ನು ಸಂಪೂರ್ಣ ನಾಶ ಮಾಡ್ತಾರೆ. ದಿಸ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಅಯೋಧ್ಯ ಚರಿತ್ರೆಯಲ್ಲಿ ಅಂತ ಹೇಳ್ಬೋದು. ಇದರಿಂದ ಹಿಂದೂ ಮುಸ್ಲಿಂ ನಡುವೆ ತುಂಬ ಜಗಳಗಳು ಉಂಟಾಗತ್ತೆ. ಇದರಿಂದ ಸುಮಾರು 2,000 ಜನರು ಸಾವನ್ನಪ್ತಾರೆ. ಇದೆಲ್ಲ ಘಟನೆಗಳಿಂದ 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ 2:1 ತೀರ್ಪನ್ನ ನೀಡಲಾಗುತ್ತೆ. 2:1 ತೀರ್ಪು ಏನಂದರೆ, ಅಯೋಧ್ಯ ಭೂಮಿಯನ್ನು 3 ರೀತಿ ಭಾಗ ಮಾಡುವುದಾಗಿ ಆದೇಶಿಸಲಾಗತ್ತೆ. ಆದರೆ ಈ ತೀರ್ಪಿಗೆ ಯಾರ ಒಪ್ಪಿಗೆನೂ ಇರಲ್ಲ, ಯಾವ ಪಕ್ಷದ ಮುಖಂಡರ ಒಪ್ಪಿಗೆ ಕೂಡ ಇರಲ್ಲ. ಸೊ ಅದಕ್ಕಾಗಿ ಈ ಕೇಸ್ ಮತ್ತೆ ಕೋರ್ಟ್ ಮೆಟ್ಟಿಲೇರುತ್ತೆ.
2019 ಇಡೀ ದೇಶವೇ ಮೆಚ್ಚುಗೆ ಪಡೆದಂತಹ ದಿನ, ಇಡೀ ದೇಶವೇ ಖುಷಿ ಪಟ್ಟಂಥ ದಿನ ಅಂತಲೇ ಹೇಳ್ಬೋದು. 2019 ನವೆಂಬರಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಮಾನ ನೀಡುತ್ತೆ. ಬಾಬರಿ ಮಸೀದಿ ಇದ್ದಂಥ ಎಲ್ಲ ಜಾಗ ಕೂಡ ಶ್ರೀರಾಮರಿಗೆ ಸೇರತಕ್ಕದ್ದು ಮತ್ತು ಆ ಎಲ್ಲ ಜಾಗವನ್ನು ರಾಮ ಜನ್ಮಭೂಮಿ ಟ್ರಸ್ಟ್ಗೆ ನೀಡಲಾಗುತ್ತೆ ಅಂತ ಆದೇಶಿಸಲಾಗತ್ತೆ. ಆದರೆ ಈ ತೀರ್ಪಿಗೆ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸ್ತಾರಂತೆ. ಮುಸ್ಲಿಮರು ನಮಗೂ ಕೂಡ ಮಸೀದಿ ಕಟ್ಟಲು ಜಾಗ ಕೊಡಿ ಅಂತ ಕೇಳಿದಾಗ ಮುಸ್ಲಿಮರಿಗೂ ಕೂಡ ಅಯೋಧ್ಯ ನಗರದಲ್ಲಿ ಸುಮಾರು 5 ಎಕರೆ ಜಾಗವನ್ನು ಮಸೀದಿ ಕಟ್ಟಿಕೊಳ್ಳಲು ಅಂತ ನೀಡಲಾಗತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಅಯೋಧ್ಯೆಯ ಚರಿತ್ರೆ, ಇತಿಹಾಸದ ಬಗ್ಗೆ. ಇನ್ನು ರಾಮ ಮಂದಿರ ನೋಡಿದಂಥ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಅಷ್ಟೂ ಚೆನ್ನಾಗಿದೆ. 2 ಕಣ್ ಸಾಲದು ನೋಡೋಕೆ ಅಂತಲೇ ಹೇಳ್ಬೋದು. ಒಂದೊಂದು ಕಂಬದ ಕೆತ್ತನೆ ಕೂಡ ಕಣ್ ಕುಕ್ಕದಂಗಿದೆ. ಆರ್ಕಿಟೆಕ್ಚರ್ಗೆ ಆ್ಯಟ್ಸ್ ಆಫ್ ಅಂತಲೇ ಹೇಳಬೇಕು. ಲಿಟ್ರಲಿ ಸೀರಿಯಲ್ಸ್, ಮೂವೀಸಲ್ಲಿ ಆ್ಯಕ್ಚುಯಲ್ ಅರಮನೆ ಅಂತ ನಾವೇನು ಕಲ್ಪನೆ ಮಾಡ್ಕೊಂಡಿರ್ತೀವಿ, ನಿಜಕ್ಕೂ ರಾಮ ಮಂದಿರದ ಎಂಟ್ರೆನ್ಸ್ ಹಾಗೇ ಇದೆ. ಯಾವುದೋ ಅರಮನೆ ಒಳಗಡೆ ಹೋಗ್ತಾ ಇದ್ದೀವೇನೋ ಅಂತಲೇ ಅನಿಸತ್ತೆ. ಹೇಳೋಕೆ ಮಾತುಗಳೇ ಇಲ್ಲ ರಾಮ ಮಂದಿರದ ಎಂಟ್ರೆನ್ಸ್ನ ಆರ್ಕಿಟೆಕ್ಚರ್ ಬಗ್ಗೆ. ನಿಜಕ್ಕೂ ನಾವು 5-10 ನಿಮಿಷ ನಿಂತ್ಕೊಂಡು ಆ ಆರ್ಕಿಟೆಕ್ಚರ್ನ ನೋಡಿದ್ದೀವಿ. ಮೊಬೈಲ್ಸ್ ಅಲೌಡ್ ಇಲ್ಲ ಒಳಗಡೆ, ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಈವನ್ ಚಾಕ್ಲೇಟ್ಸ್ ಕೂಡ ಅಲೋ ಮಾಡಲ್ಲ. ಪ್ರತಿಯೊಂದನ್ನು ಅಲ್ಲೇ ಫ್ರೀ ಲಾಕರ್ಸ್ ಇದೆ, ಅಲ್ಲಿ ನಾವಿಟ್ಟು ದೇವಸ್ಥಾನದ ಒಳಗಡೆ ಹೋಗಬೇಕಾಗತ್ತೆ. ಹಾಗೆ ಒಳಗಡೆ ಕೂಡ ತಲೆ ಎತ್ತಿ ನೋಡಿದ್ರೆ ಎಂಥ ಕೆತ್ತನೆ, ಎಂಥ ವೈಭೋಗ ಅಂತ ಅನಿಸುತ್ತೆ. ಇನ್ನು ರಾಮ ಮಂದಿರದ ಶ್ರೀರಾಮರ ವಿಗ್ರಹವನ್ನು ನೆನೆಸ್ಕೊಂಡಿದ ತಕ್ಷಣ ನಾವು ನೆನೆಸ್ಕೊಳ್ಳೇಬೇಕಾದದ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ರವರನ್ನು. ಎಂಥ ವಿಗ್ರಹ ಕೆತ್ತನೆ, ನಿಜಕ್ಕೂ ವಿಗ್ರಹಕ್ಕೆ ಜೀವನೇ ತುಂಬಿದ್ದಾರೆ ಅವರು. ತುಂಬ ಚೆನ್ನಾಗಿದೆ. ವಿಗ್ರಹದ ಕಣ್ಗಳಂತೂ ನಮ್ಮನ್ನೇ ನೋಡ್ತಿದೆ ಅಂತ ಅನಿಸುತ್ತೆ. ಹನುಮಾನ್ ಗಡಿ, ಅಯೋಧ್ಯ ಪುಣ್ಯಭೂಮಿಯಲ್ಲಿ ಸುಮಾರು ದೇವಸ್ಥಾನಗಳಿವೆ. ಆ ಎಲ್ಲ ಮಂದಿರಗಳಿಗೆ ಹೋಗೋಕ್ಕಿಂತ ಮುಂಚೆ ಭಕ್ತಾದಿಗಳು ಫಸ್ಟ್ ಹನುಮಾನ್ ಗಡಿಯಲ್ಲಿರುವ ಹನುಮಂತನ ದರ್ಶನ ಪಡೆದು ಆಮೇಲೆ ಬೇರೆ ದೇವಾಲಯಗಳನ್ನು ಭೇಟಿ ನೀಡಬೇಕು. ತ್ರೇತಾಯುಗದಲ್ಲಿ ಶ್ರೀರಾಮ ಭೂಲೋಕಕ್ಕೆ ಬಂದಂಥ ಕಾರ್ಯಗಳನ್ನು ಮುಗಿಸಿ ವಾಪಸ್ ವೈಕುಂಠಕ್ಕೆ ಹೋಗಬೇಕಾದ್ರೆ ಹನುಮಂತ ನಾನು ಕೂಡ ಶ್ರೀರಾಮರ ಜೊತೆ ವೈಕುಂಠಕ್ಕೆ ಹೋಗ್ಬಿಟ್ರೆ ಭೂಲೋಕದಲ್ಲಿ ಯಾರು ಶ್ರೀರಾಮರ ಜಪ ಮಾಡ್ತಾರೆ ಎಂದು ಹನುಮಂತ ಭೂಲೋಕದಲ್ಲಿ ವಿರಾಜಮಾನವಾಗಿ ಶ್ರೀರಾಮರ ಜಪ ಮಾಡ್ತಾ ಕುಳಿತುಬಿಡ್ತಾರೆ. ಸೊ ಆ ವಿರಾಜಮಾನವಾದ ಹನುಮಂತನನ್ನು ನಾವು ಹನುಮಾನ್ ಗಡಿಯಲ್ಲಿ ನೋಡ್ಬೋದು. ಹಾಗೆ ಎಷ್ಟು ಪಾಸಿಟಿವಿಟಿ ಅಂದರೆ, ನಾವು ಫಸ್ಟ್ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಇಲ್ಲಿ ಜನ ಶ್ರೀರಾಮ್ ಜೈರಾಮ್ ಅನ್ನೋದನ್ನು ಕೂಗ್ತಾನೆ ಇರ್ತಾರೆ. ಅದೊಂದು ಪಾಸಿಟಿವ್ ವೈಬ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಅಯೋಧ್ಯೆಯಲ್ಲಿ. ಆ್ಯಂಡ್ ಇಲ್ಲಿರುವ ಹನುಮಂತ ತುಂಬ ವಿಶೇಷವಾಗಿದೆ. ಆ್ಯಂಡ್ ಮೊಬೈಲ್ಸ್ ಕೂಡ ಅಲೌಡ್ ಇದೆ ಇಲ್ಲಿ ಒಳಗಡೆ. ಸ್ವೀಟ್ಸ್ನ ಮಾರ್ತಾ ಇರ್ತಾರೆ. ದಯವಿಟ್ಟು ಆ ಸ್ವೀಟ್ಸ್ನ ತೊಗೊಂಡೋಗಿ ಅವರು ಒಂದು 2-3ನ ಎತ್ತಿಟ್ಕೊಂಡು ನಿಮಗೆ ಪ್ರಸಾದ ಅಂತ ವಾಪಸ್ ಕೊಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಅಲ್ಲಿರೋ ಸ್ವೀಟ್ಸ್ಗಳನ್ನು ತೊಗೊಂಡು ಪ್ರಸಾದ ಅಂತ ಹೇಳಿಬಿಟ್ಟು ನೀವು ಮನೆಗೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ಈ ದೇವಸ್ಥಾನಕ್ಕೆ ಎಷ್ಟು ಜನ ಅಯೋಧ್ಯೆಯಲ್ಲಿ ದರ್ಶನ ತೊಗೊಳಕ್ಕೆ ಬರ್ತಾರೋ ಅಷ್ಟೇ ಜನ ಇಲ್ಲೂ ಕೂಡ ಬರ್ತಾರೆ. ಸೊ ಬೆಳಗಿನ ಜಾವ ಹೋದರೆ, ಬೇಗ ಹೋದರೆ ಒಳ್ಳೆಯದು. ಆ್ಯಂಡ್ ನಾವು ಅಯೋಧ್ಯೆಯಲ್ಲಿ 1 ಅವರಿಗೆ ನಾವು 2 ಸತಿ ದರ್ಶನ ತೊಗೊಂಡಿದ್ವಿ. ಬಿಕಾಸ್ ತುಂಬ ಜನನ ಬಿಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ವ್ಯವಸ್ಥೆ ಕೂಡ ಇದೆ. ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಗೋ ರೀತಿ ಅವರು ಮಾಡಿದ್ದಾರೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಯೋಧ್ಯೆಯಲ್ಲಿ. ಇದು ದಶರಥ್ ಮಹಲ್. ದಶರಥ ಮಹಾರಾಜರು ಇದ್ದಂತಹ ಅರಮನೆ ಅಂತ ಹೇಳ್ತಾರೆ. ಬೇರೆ ಇನ್ನೇನೂ ಇಲ್ಲ, ನೀವು ಇಲ್ಲೇನು ನೋಡ್ತಿದ್ದೀರಾ ಇಷ್ಟೇ, ಎಂಟ್ರೆನ್ಸ್ ಮಾತ್ರ ಇರೋದು. ಆ್ಯಂಡ್ ಇದು ರಾಮಗಡಿ ದೇವಸ್ಥಾನದ ಹತ್ರನೇ ಇದೆ. ಸೊ ವಾಕಬಲ್ ಡಿಸ್ಟೆನ್ಸ್. ಆ್ಯಂಡ್ ಇಲ್ಲಿ ಆಟೋಗಳು ಕೂಡ 20 ರೂಪೀಸ್ ಅಷ್ಟೇ ಚಾರ್ಜ್ ಮಾಡೋದು ಅಯೋಧ್ಯೆಯಲ್ಲಿ. ವೆರಿ ರೀಸನಬಲ್. ಬೇರೆ ಎಲ್ಲ ಕಡೆ ಸ್ಕ್ಯಾಮೇ ಆಗಿರುತ್ತೆ ಆಟೋದವ್ರದ್ದು, ಬಟ್ ಇಲ್ಲಿ ಆ ಥರ ಇಲ್ಲ. ಕನಕ್ ಭವನ್, ಈ ಜಾಗದ ಬಗ್ಗೆ ರಾಮಾಯಣದಲ್ಲಿ ಕೂಡ ಉಲ್ಲೇಖನ ಇದೆ. ರಾಮ ಮತ್ತು ಸೀತೆ ವಿವಾಹವಾದ ನಂತರ ಸುಮಾರು ವರ್ಷಗಳ ಕಾಲ ಈ ಕನಕ್ ಭವನದಲ್ಲಿ ನೆಲೆಸಿದ್ರಂತೆ. ಈ ಜಾಗವನ್ನು ಕೈಕೈ ಸೀತೆಗೆ ಗಿಫ್ಟ್ ಆಗಿ ಕೊಟ್ಟಂತಹ ಜಾಗ. ಜಸ್ಟ್ ಆಚೆಯಿಂದ ನೋಡಬೇಕು. ಆ್ಯಕ್ಚುಲಿ ಒಳಗೆ ಬಿಡ್ತಿದ್ರು, ಬಟ್ ಇವಾಗ ನಾವು ಹೋದಾಗ ಬಿಡ್ತಾ ಇರಲಿಲ್ಲ. ಜಸ್ಟ್ ಆಚೆಯಿಂದ ಏನು ಕಾಣಿಸ್ತಿದೆ ಅಷ್ಟೇ ಇವಾಗ ಕಾಣೋದು. ರಾಜ್ದ್ವಾರ್ ಮಂದಿರ್, ಇದು ಕೂಡ ಹನುಮಾನ್ ಗಡಿ ಹತ್ರನೇ ಇರೋದು. ಆ್ಯಂಡ್ ಇದು ಕೂಡ ಇಷ್ಟೇ, ಒಳಗಡೆ ಏನು ಅಲೌಡ್ ಇಲ್ಲ ನಮಗೆ ಹೋಗೋದಕ್ಕೆ. ಬಟ್ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಇದು ನೋಡೋದಕ್ಕೆ.
ಇನ್ನು ಅಯೋಧ್ಯೆಯಲ್ಲಿ ಸರಾಯು ನದಿ ಇದೆ. ಸರಾಯು ನದಿ ಆರತಿ ನಡೆಯುತ್ತೆ ಪ್ರತಿದಿನ ಸಂಜೆ 6:30ಗೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ನಾವು ನೋಡೋಕ್ಕಾಗಿಲ್ಲ ಬಿಕಾಸ್ ನಮಗೆ ಇಲ್ಲಿಂದ ಕಾಶಿಗೆ ಹೋಗಬೇಕಿತ್ತು, ಸೊ ಅದಕ್ಕೆ. ಮತ್ತು ಲತಾ ಮಂಗೇಶ್ವರ್ ಚೌಕ್, ಇದು ರಾಂಪಡೆ ರೋಡಲ್ಲಿರೋದು. ಇಷ್ಟೆಲ್ಲ ಹೇಳಿದ್ಮೇಲೆ ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೇಗೆ ಬರೋದು ಅಂತ ಹೇಳ್ತೀನಿ. ಟ್ರೈನ್ಸ್ ಫೆಸಿಲಿಟಿ ಕೂಡ ಇದೆ, ಬಟ್ ಎಲ್ಲ ಟೈಮ್ಸಲ್ಲೂ ಟ್ರೈನ್ ಇಲ್ಲ. ಸೊ ನಾವು ಬಸ್ಸಲ್ಲಿ ಬಂದ್ವಿ. ಸೊ ನಿಮಗೆ ಪ್ರಯಾಗ್ರಾಜಲ್ಲಿ ಸಿವಿಲ್ ಲೈನ್ಸ್ ಅಂತ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ನಿಮಗೆ ಅಯೋಧ್ಯೆಗೆ ಒಂದು 5 ನಿಮಿಷಕ್ಕೂ ಬಸ್ ಸಿಗತ್ತೆ. ಸೊ ಅಲ್ಲಿ ನೀವು ಅಯೋಧ್ಯೆಗೆ ಬಸ್ ಹತ್ಕೊಳ್ಳಿ. ಒಬ್ಬರಿಗೆ 272 ರೂಪೀಸ್ ತೊಗೋತಾರೆ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ 164 ಕಿಲೋಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ 5 hours ಆಫ್ ಜರ್ನಿ ಅಂತ ಹೇಳ್ಬೋದು. ಟ್ರೈನಲ್ಲಿ ಹೋದರೂ ಅಷ್ಟೇ ಆಗುತ್ತೆ, ಬಸ್ಸಲ್ಲಿ ಹೋದರೂ ಅಷ್ಟೇ ಆಗುತ್ತೆ. ಟ್ರೈನ್ ಅಂದರೆ ನೀವು ಬುಕ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಜನರಲ್ ಆದರೆ ನಿಮಗೆ ಸೀಟ್ ಸಿಗೋದು ಕಷ್ಟ. ಪ್ರಯಾಗ್ರಾಜ್ ಮೇನ್ ಸ್ಟೇಷನಿಂದ ಟ್ರೈನ್ಸ್ ಫೆಸಿಲಿಟಿ ಕೂಡ ಇದೆ, ಸೊ ನೀವು ಅದನ್ನು ಕೂಡ ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ, ಇದಾಗಿತ್ತು ಅಯೋಧ್ಯ ಬಗ್ಗೆ. ರೂಮ್ಸ್ ಎಲ್ಲ ನಾವು ಅಲ್ಲೇ ಆಟೋದವ್ರನ್ನ ಕೇಳಿ ಬುಕ್ ಮಾಡಿದ್ವಿ. ಅದು ಅಲ್ಲಿ 12 hours ಸಿಸ್ಟಮ್ ಇಲ್ಲಿರೋದು, 24 hours ಸಿಸ್ಟಮ್ ಅಲ್ಲ. ಸೊ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. 12 hoursಗೆ ನಾವು 1.5K ಕೊಟ್ಟಿದ್ವಿ ರೂಮ್ಸಿಗೆ ಅಂದ್ಬಿಟ್ಟು. ಇನ್ನು ನಾವಿಲ್ಲಿಂದ ಹೊರಟಿದ್ದು ಕಾಶಿಗೆ. ಒನ್ ಆಫ್ ದ ಬೆಸ್ಟ್ ಸಿಟಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಹೇಗೆ ಹೋದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಈ ಸಿಟಿ ಅಂತೂ, ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರು ಕಮ್ಮಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.